ಹಲೋ ವೀಕ್ಷಕರೇ, ನಮಸ್ಕಾರ. ಜೀವನದಲ್ಲಿ ಮದುವೆ ಆಗ್ತಾರೆ ಯಾಕಂತ ಕುಡಿ ಬಾಳೋದಕ್ಕೆ, ಕಷ್ಟ ಸುಖವನ್ನ ಹಂಚಿಕೊಳ್ಳೋದಕ್ಕೆ, ನಾನು ಎಂಬ ಒಂಟಿತನವನ್ನ ಹೋಗಲಾಡಿಸುವುದಕ್ಕೆ, ಎಲ್ಲಕ್ಕಿಂತ ಮಿಗಿಲಾಗಿ ಜವಾಬ್ದಾರಿಯಿಂದ ಬಾಳೋದಕ್ಕೆ. ಮದುವೆ ಆದ್ಮೇಲೆ ಹನಿಮೂನಿಗೆ ಹೋಗೋದು ಕಾಮನ್. ಕಾರಣ ಯಾಕಪ್ಪ ಅಂದ್ರೆ ಇಬ್ಬರ ನಡುವಿನ ಮನಸ್ಸಿನ ಭಾವನೆಗಳನ್ನು ಏಕಾಂತದಲ್ಲಿ ಹಂಚಿಕೊಳ್ಳೋದಕ್ಕೆ, ಸಂಗತಿಯೊಂದಿಗೆ ಸುಖ ಪಡೋದಕ್ಕೆ. ಇದು ಸರ್ವೇ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಮದುವೆ ಎಂಬ ಪದಕ್ಕೆ ಅರ್ಥವಾಗಿರುತ್ತೆ. ಆದ್ರೆ ಮದುವೆ ಆದವಳನ್ನೇ ಹನಿಮೂನಿಗೆ ಅಂತ ಕರೆದುಕೊಂಡು ಹೋಗಿ ಅಲ್ಲಿ ಮತ್ತೊಬ್ಬನಿಗೆ ಮಾರಾಟ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಮದುವೆ ಎಂಬ ಪವಿತ್ರ ಸಂಬಂಧಕ್ಕೆ ಇಲ್ಲಿ ಏನಾದ್ರೂ ಅರ್ಥ ಇದೆಯಾ? ಇಂತಹ ಅಮನುಷ್ಯ ಕೃತ್ಯವನ್ನು ಎಸಗುವವರು ನಮ್ಮ ನಡುವೆ ಇದ್ದಾರೆ. ಇವರನ್ನ ಹೃದಯಹೀನರು ಅಂತ ಕರೆಯೋದಾ ಅಥವಾ ಮಾನವ ರೂಪದಲ್ಲಿ ಇರುವಂತಹ ಮೃಗಗಳು ಅಂತ ಕರೆಯೋದಾ? ಮದುವೆಗಿಂತ ಮುಂಚೆ ವಧು ಮತ್ತು ವರನ ಸಂಪೂರ್ಣ ಜಾತಕವನ್ನು ಏಕೆ ತಿಳಿಬೇಕು ಅಂತ ಈ ಕಥೆಯ ಮೂಲಕ ನಿಮಗೆ ಗೊತ್ತಾಗುತ್ತೆ. ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊಡೆಯೋದನ್ನ ಕೂಡ ಮರಿಬೇಡಿ. ಇದು ನಡೆದಿದ್ದು ಬೇರೆ ಯಾವುದೋ ದೇಶದಲ್ಲ, ನಮ್ಮ ಭಾರತದಲ್ಲೇ. ಬಿಹಾರದ ಪಾಟ್ನಾದ ವ್ಯಕ್ತಿಯೊಬ್ಬ ತನ್ನ ಪತ್ನಿಯನ್ನು ಕತಾರ್ಗೆ ಹನಿಮೂನಿಗೆಂದು ಕರೆದುಕೊಂಡು ಹೋಗಿ ಅಲ್ಲಿನ ಶೇಖ್ಗೆ 10 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾನೆ. ಪತ್ನಿಯನ್ನು ಮಾರಾಟ ಮಾಡಿದ ನಂತರ ಭಾರತಕ್ಕೆ ಏನು ಗೊತ್ತಿಲ್ಲದಂತೆ ಬಂದು ಅಂಚೆ ಮೂಲಕ ಆಕೆಗೆ ತ್ರಿವಳಿ ತಲಾಖ್ ಕೂಡ ನೀಡಿದ್ದಾನೆ. ಭದ್ರತಾ ಸಿಬ್ಬಂದಿಯ ಸಹಾಯದಿಂದ ಆ ಮಹಿಳೆ ಭಾರತೀಯ ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿ ಭಾರತಕ್ಕೆ ಮರಳಿದ್ದು ಇದೀಗ ಪತಿ ಮತ್ತು ಅತ್ತೆಯ ವಿರುದ್ಧ ದೀಘಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾಳೆ. ಪಾಟ್ನಾದ ಖಾನ್ ಎನ್ನುವವನು ತಾನೊಬ್ಬ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಸರ್ಕಾರಿ ನೌಕರ ಎಂದು ಹೇಳಿಕೊಂಡಿದ್ದ. ನಮ್ಮ ದೇಶದ ಕತೆ ಹೆಂಗಂತಂದ್ರೆ, ಅವನು ಇಂಜಿನಿಯರೇ ಆಗಿರ್ಲಿ, ಆದ್ರೆ ಗೌರ್ಮೆಂಟ್ ಸರ್ಕಾರಿ ನೌಕರ ಅಂತಂದ್ರೆ ಒಂದು ಮಟ್ಟಿಗೆ ದೇವರು ತರ ನೋಡ್ತಾರೆ. ಕಾರಣ, ಸರ್ಕಾರಿ ನೌಕರನಿಗೆ ಜೀವನದಲ್ಲಿ ಒಂದು ಭದ್ರತೆ ಇರುತ್ತೆ. ಒಂದು ವೇಳೆ ಅವನೇನಾದ್ರೂ ಟಿಕೆಟ್ ತಗೊಂಡು ಮೇಲ್ಲೋಕಕ್ಕೆ ಹೋದೆ ಅಂತಾದ್ರೆ ಇರುವಷ್ಟು ದಿನ ನನ್ನ ಮಗಳು ಇನ್ನೊಬ್ಬರ ಬಳಿ ಕೈ ಚಾಚೋದಿಲ್ಲ, ಆರಾಮಾಗಿ ಆತನಿಗೆ ಬರುವಂತ ಪೆನ್ಷನ್ ನಲ್ಲಿ ಜೀವನ ಮಾಡಬಹುದು ಅನ್ನೋ ಕಾರಣ ಇರುತ್ತೆ. ಜೀವನದ ಭದ್ರತೆ ಬಗ್ಗೆ ಆಲೋಚನೆ ಮಾಡುವುದು ಯಾವುದೇ ತಂದೆ ತಾಯಿಯ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು ಮಾತಿದೆ, ಮದುವೆ ಆಗೋ ತನಕ ಹೆಣ್ಮಕ್ಳನ್ನ ಮಡ್ಲಲ್ಲಿ ಕಟ್ಕೊಂಡಿರೋ ಬೆಂಕಿ ಇದ್ದಂಗೆ ಅಂತ. ಕಾರಣ, ಎಲ್ಲಾದ್ರೂ ದಾರಿ ತಪ್ಪಿದ್ರೆ ಮನೆತನದ ಗೌರವ ಏನಾಗಬೇಕು ಅನ್ನೋ ಭಯ. ಇದು ಯಾವುದೇ ತಂದೆ ತಾಯಿಯ ತಪ್ಪು ಆಲೋಚನೆ ಅಂತ ಕೂಡ ನಾವು ಹೇಳೋಕ್ಕಾಗಲ್ಲ. ಆದ್ರೆ ಇದಕ್ಕಾಗಿ ಕಾಯುತ್ತಿರುವಂತ ಕೆಲವು ನರಿಗಳು ಇಂಥವರನ್ನ ನೋಡ್ಕೊಂಡೇ ಗಾಳ ಹಾಕುತ್ತೆ. ಹಿಂಗೇನೆ ಸಹಬುದ್ದೀನ್ ಎಂಬ ವ್ಯಕ್ತಿ ಕೂಡ ಈಕೆಯ ಮನೆಗೆ ಬಂದು ಹೆಣ್ಣನ್ನು ಕೇಳಿದ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತಾರಲ್ಲ, ಹಂಗಾಯ್ತು ಈತನ ಕತೆ. ಮದುವೆನೋ ಆಯ್ತು, ಜೀವನ ನಡಿಬೇಕಲ್ಲ ಮುಂದೆ. ಸರ್ಕಾರಿ ನೌಕರರಾದವರು ಬೆಳಗ್ಗೆ ಎದ್ದ ತಕ್ಷಣ 8 ಗಂಟೆಗೆಲ್ಲ ಮನೆ ಬಿಡ್ತಾರೆ. ಆದ್ರೆ ಈತ ಒಂದು ದಿನ ಹೋದ್ರೆ ಮತ್ತೊಂದು ದಿನ ಮನೇಲೆ ಕೂರ್ತಿದ್ದ. ಸಂಶಯ ಬಂದಂತ ಈತನ ಹೆಂಡತಿ ಇದನ್ನ ಪರೀಕ್ಷೆ ಮಾಡಬೇಕು ಅಂತ ಹೋದಾಗ ಈ ಪುಣ್ಯಾತ್ಮನ ಅಸಲಿ ಕತೆ ಗೊತ್ತಾಗುತ್ತೆ. ಈತ ಯಾವುದೇ ತರಹದ ಸರ್ಕಾರಿ ವಿದ್ಯುತ್ ವಲಯದಲ್ಲಿ ಕೆಲಸ ಮಾಡುತ್ತಿಲ್ಲ, ಬದಲಿಗೆ ಒಂದು NGOದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅನ್ನೋದು ವಿಷಯ ಗೊತ್ತಾದ ನಂತರ ಇಬ್ಬರ ನಡುವೆ ಜಗಳ ಆಗುತ್ತೆ. ಆದ್ರೆ ಏನ್ ಮಾಡೋದೀಗ, ಮದುವೆ ಅಂತೂ ಆಗೋಗಿದೆ. ಆದ್ರೆ ಇದೇ ವಿಷಯಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ ಜಗಳನು ಇನ್ನೂ ಜಾಸ್ತಿನೇ ಆಗ್ತಾ ಇರುತ್ತೆ. ಆದ್ರೆ ಇದರ ಮಧ್ಯ ಈತನಿಗೊಂದು ಹೊಸ ಐಡಿಯಾ ತಲೆಗೆ ಬರುತ್ತೆ. ಈ ಮನೆ ಹಾಳು ಐಡಿಯಾ ಕೊಟ್ಟವರು ಯಾರು ಅಂತ ಗೊತ್ತಿಲ್ಲ. ಈ ಐಡಿಯಾ ಮಾತ್ರ ಆತನಿಗೆ ಸರಿ ಅನ್ಸುತ್ತಲೇ, ಕೈಯಲ್ಲಿ ಕಾಸಿರಲ್ಲ. ಹೆಂಗಾದ್ರೂ ಮಾಡಿ ದುಡ್ಡು ಮಾಡಲೇಬೇಕು ಅನ್ನೋ ಆಲೋಚನೆಯಲ್ಲಿದ್ದಾಗ ಗೊತ್ತಾಯ್ತು, ಮನೆಯಲ್ಲಿ ಹೆಂಡತಿ ಜಗಳ ಮಾಡ್ತಾ ಇದ್ರು ಆಕೆನ ಹೆಂಗಾದ್ರೂ ಮಾಡಿ ಪುಸ್ಲಾಯಿಸಿ ಕತಾರ್ಗೆ ಕರ್ಕೊಂಡು ಹೋಗ್ಬೋಣ ಅಂತ ಹೇಳಿ ಆಕೆನ ಕತಾರ್ಗೆ ಕರ್ಕೊಂಡು ಹೋಗ್ತಾನೆ. ಅರಬ್ ಶೇಖ್ಗಳ ಹತ್ರ ದುಡ್ಡಿಗೇನ್ ಬರ ಇರಲ್ಲ. ಸಹಜವಾಗಿ ಈ ಅರಬಿಗಳ ಹತ್ರ ಒಂದು ಶೋಕಿ ಇದ್ದೇ ಇದೆ. ಈ ನನ್ನ ಮಕ್ಕಳು ದುಡ್ಡು ಕೊಟ್ಟು ಹುಡುಗಿರನ್ನ 1 ರಾತ್ರಿಗೆ 2 ರಾತ್ರಿಗೆ 1 ತಿಂಗಳಿಗೆಲ್ಲ ಮದುವೆ ಮಾಡ್ಕೋತಾರೆ. ಇಂಥ ಮದುವೆನ ಇಸ್ಲಾಂನಲ್ಲಿ ಮುಥಾ ಅಥವಾ ನಿಕಾಹ ಎ ಮಿಸ್ರಾ ಅಂತಾನೂ ಕರೀತಾರೆ. ಅಂದ್ರೆ ಗಂಡು ಒಂದು ಹೆಣ್ಣನ್ನ ನಿರ್ದಿಷ್ಟ ಸಮಯಕ್ಕೋಸ್ಕರ ಆಕೆಗೆ ಅಥವಾ ಅವರ ಮನೆಯವರಿಗೆ ದುಡ್ಡನ್ನು ಕೊಟ್ಟು ಆಕೆಯನ್ನ ಮದುವೆ ಆಗುವುದು ಅಂತ ಅರ್ಥ. ಇದನ್ನ ಮುಸ್ಲಿಂನ ಕಾನೂನಿನಲ್ಲಿ ಮಾನ್ಯ ಕೂಡ ಮಾಡಲಾಗುತ್ತೆ. ಆ ಸಮಯ ಮುಗ್ದ ಮೇಲೆ ಆತನ್ಯಾರೋ ಇವಳ್ಯಾರೋ, ಇದು ಅರಬ್ ರಾಷ್ಟ್ರಗಳಲ್ಲಿ ಇಂದಿಗೂ ಕೂಡ ನಡೆಯುತ್ತೆ. ನೀವು ಕೆಲವು ವಿಡಿಯೋಗಳನ್ನ ಕೂಡ ನೋಡಿರಬಹುದು. ಅದರಲ್ಲಿ ಇನ್ನೇನು ಆತ ನಾಳೆ ಬೆಳಿಗ್ಗೆ ಎದ್ದು ಜನ್ನತ್ಗೆ ಹೊರಡುವಂತ ಪ್ಲಾನ್ ನಲ್ಲಿರ್ತಾನೆ. ಆದ್ರೂ ಆತನಿಗೆ ಒಂದು ಚಿಕ್ಕ ವಯಸ್ಸಿನ ಹುಡುಗಿನ ಮದುವೆ ಮಾಡ್ತಾರೆ. ಇದೆಲ್ಲ ಒಂದು ಹಂತದಲ್ಲಿ ಬಡತನ, ಹಣದ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಂತವರು ಇಂಥದಕ್ಕೆ ಬಲಿಪಶುಗಳಾಗ್ತಾರೆ. ಈ ಸಹಬಾಸ್ ಕೂಡ ಇಂಥದೇ ಒಂದು ಪ್ಲಾನ್ ನಿಂದ ತನ್ನ ಪತ್ನಿಯನ್ನ ಕತಾರ್ಗೆ ಕರ್ಕೊಂಡು ಹೋಗಿದ್ದ. ಆದ್ರೆ ಇದ್ಯಾವುದನ್ನು ಅರಿಯದಂತ ಈತನ ಮುಗ್ಧ ಪತ್ನಿ ಅಲ್ಲಿ ದುಬೈ ಶೇಖ್ಗೆ 10 ಲಕ್ಷ ರೂಪಾಯಿಗೆ ಮಾರಾಟವಾಗ್ತಾಳೆ. ಈ ಭೂಪ ಯಾರಿಗೂ ಗೊತ್ತಿಲ್ಲದಂತೆ ಊರಿಗೆ ಬಂದಿರ್ತಾನೆ. ಇತ್ತ ದುಬೈಗೆ ಹೋದಂತ ಅಳಿಯ ಮಗಳು ಇನ್ನು ಬಾರದಿದ್ದರಿಂದ ಹೆಣ್ಣಿನ ಮನೆಯವರು ಸಹಜವಾಗಿ ಆತನ ಮನೆಯವರ ಹತ್ತಿರ ಕೇಳ್ತಾರೆ. ಆತನ ಅಮ್ಮ ಇನ್ನೂ ಬಂದಿಲ್ಲ, ಅವ್ರು ಬರೋದು ತುಂಬಾ ಲೇಟ್ ಆಗುತ್ತೆ ಅಂತ ಕೂಡ ಸುಳ್ಳನ್ನು ಕೂಡ ಹೇಳ್ತಾಳೆ. ಊರಿಗೆ ಬಂದಂತ ಸಹಬಾಸ್ ಇನ್ನೆಲ್ಲೋ ಕಣ್ಮರೆಯಾಗಿರ್ತಾನೆ. ಇನ್ನು ಮಾರಾಟವಾಗಿದ್ದಂತ ಆತನ ಪತ್ನಿ ಹೆಂಗೋ ಮಾಡಿ ಭಾರತದ ದೂತಾವಾಸ ಕಚೇರಿಗಳ ಅಧಿಕಾರಿಗಳನ್ನು ಸಂಪರ್ಕ ಮಾಡ್ತಾಳೆ. ಕೊನೆಗೆ ಅವರ ಸಹಾಯದಿಂದ ಭಾರತಕ್ಕೆ ಬಂದು ತನಗಾದ ನೋವನ್ನು ಪೊಲೀಸರ ಮುಂದೆ ಹೇಳ್ಕೊತಾಳೆ. ವಿಷಯದ ಗಂಭೀರತೆಯನ್ನು ಅರಿತಂತ ಪೊಲೀಸರು ಮೊದಲು ಆತನ ತಾಯಿಯನ್ನು ಕರೆದುತಂದು ವಿಚಾರಣೆ ನಡೆಸಿದಾಗ ಆತ ಕೂಡ ಪೊಲೀಸರ ಬಲೆಗೆ ಬೀಳ್ತಾನೆ. ಕೊನೆಗೂ ಆತನನ್ನ ಜೈಲಿಗೆ ಕಳಿಸ್ತಾರೆ. IPC ಸೆಕ್ಷನ್ 370 ಅಡಿಯಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಅಡಿಯಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆ ಕೂಡ ಇದೆ. ಅದಕ್ಕೆ ಹೇಳೋದು, ಹಿಂದೂ ಮುಂದೆ ನೋಡಿದ್ದೇನೆ ಮದುವೆ ಮಾಡಬಾರ್ದು, ಮನೆಯವರ ಮಾತಿಗೆ ಎದುರಾಗಿ ಇಂಥವರ ಪ್ರೀತಿಯಲ್ಲಿ ಬೀಳಬಾರದು ಅಂತ.